ಇನ್ನು ಗುರುಜಿ, ಶುಭ ಹಾಗೆ ಅಶುಭ ಅನ್ನೋದು ಯಾವುದ್ರ ಮೇಲೆ ಅವಲಂಬಿಸಿದೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಶುಭ ಮತ್ತು ಅಶುಭ ರಾಶಿಗಳ ಆಧಾರದ ಮೇಲೆ ಗ್ರಹಗತಿಗಳು, ನವಗ್ರಹಗಳು, ಗುರು ಗ್ರಹ, ಶುಕ್ರ ಗ್ರಹ ಮತ್ತು ಬುಧ ಗ್ರಹ, ಈ 3 ಗ್ರಹಗಳಿಂದ ಶುಭ ಮತ್ತು ಅಶುಭ ಫಲಗಳನ್ನು ಯಾವುದೇ ಜಾತಕದಲ್ಲೂ ಕೂಡ ತಿಳಿದುಕೊಳ್ಳಬಹುದು. ಮತ್ತು ಎಲ್ಲಿವರೆಗೂ ಕೂಡ ಎಷ್ಟು ವರ್ಷಗಳ ಮಟ್ಟಿಗೆ ಇರುತ್ತಿಗೆ ದಶಾಭುಕ್ತಿಗಳಲ್ಲಿ ವಿಷಯ ತಿಳ್ಕೋಬಹುದು. ಈ ಶುಭ ಮತ್ತು ಅಶುಭ ಗ್ರಹಗಳಲ್ಲಿ ಈಗ 5 ಗ್ರಹಗಳಲ್ಲಿ ಅಶುಭ ಅನ್ನುವಂಥದ್ದು ಕಂಡು ಬರುತ್ತೈತೆ. ಇದನ್ನು ಸ್ವಲ್ಪ ಪರಿಹಾರ ಅನ್ನುವಂಥದ್ದು ಮಾಡ್ಕೋಬಹುದು. ಮತ್ತು ಮುಂದೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು ಹೇಗೆ ಸಕ್ಸಸ್ ಅನ್ನುವಂಥದ್ದು ಕಂಡ್ಕೋಬೇಕು, ಮತ್ತು ಯಾವ ಗ್ರಹಗಳಿಗೆ ಹಣಕಾಸಿನಲ್ಲಿ ಸಮಸ್ಯೆಗಳು 5 ಗ್ರಹಗಳಲ್ಲಿ ಹೇಳಿದ್ವಿ, ಮತ್ತು ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟು ಯಾವುದರಲ್ಲಿ ಕಾಣಿಸುತ್ತೆ, ಯಾವ ರಾಶಿ ನಕ್ಷತ್ರದವರಿಗೆ ಕಾಣಿಸುತ್ತೆ, ಯಾವ ರಾಶಿಯವರೆಗೂ ಮತ್ತು ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಇದ್ದರೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ ಅನ್ನುವಂಥದ್ದು ಮುಂದೆ ಇವಾಗ ತಿಳ್ಕೊಳ್ಳೋಣ. ಓಕೆ. ಕರ್ಕಟ ರಾಶಿಯವರೆಗೂ, ಕನ್ಯಾ ರಾಶಿಯವರೆಗೂ, ಧನುಸ್ಸು ರಾಶಿಯವರೆಗೂ, ಮಕರ ರಾಶಿ ಮತ್ತು ಕುಂಭ ರಾಶಿ, ಈ ರಾಶಿಗಳವರೆಗೆ ಹಣಕಾಸಿನಲ್ಲಿ ಸಮೃದ್ಧಿ, ವ್ಯವಹಾರದಲ್ಲಿ ಇಂಪ್ರೂವ್ಮೆಂಟು, ಆಯಾ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂತಹ ಆಯಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಯಾರು ಹಿತೈಷಿಗಳು ಅನ್ನೋದೇನಿರ್ತಾರೋ ಮತ್ತು ಯಾರು ಕೊಲೀಗ್ಸ್ ಅನ್ನೋಂಥದ್ದು ಇರುತ್ತೆ, ಸರಿಸಮಾನವಾಗಿ ಕೆಲಸ ಮಾಡ್ತಾ ಇರೋರ ಜೊತೆಯಲ್ಲಿ ಸ್ವಲ್ಪ ಸ್ನೇಹ ಸಹವಾಸದಿಂದ, ಸ್ನೇಹ ಬಾಂಧವ್ಯದಿಂದ, ಅಲ್ಲಿನ ಹವಗುಣಗಳು ಅನ್ನೋಂಥದ್ದು ಏನಿರುತ್ತೋ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ನೀವು ಕೂಡ ಅದನ್ನು ವರ್ತನೆ ಮಾಡಿಕೊಂಡು, ತಿಳ್ಕೊಂಡು, ಅರಿತುಕೊಂಡು ಅದನ್ನು ಸರಿಸಮಾನವಾಗಿ ತೂಗಿಸ್ಕೊಂಡು ಹೋದಾಗ ಈ 5 ರಾಶಿಯವರೆಗೂ, ಕರ್ಕಟಕ ರಾಶಿ, ಕನ್ಯಾ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ ಮತ್ತು ಕುಂಭ ರಾಶಿ, ಅಂದರೆ 6 ರಾಶಿಯವರಿಗೆ, ಈ 6 ರಾಶಿಯವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆಗಳು ಬರ್ದಿರ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ಹಣಕಾಸಿನಲ್ಲಿ ಈ ಜನವರಿ 28ನೇ ತಾರೀಕಿನಿಂದ ನವೆಂಬರ್ವರೆಗೂ ಕೂಡ ಈ 2025ರಲ್ಲಿ ಹಣಕಾಸಿನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ಇವರಿಗೆ ಹಣಕಾಸಿನಲ್ಲಿ ಇಂಪ್ರೂವ್ಮೆಂಟು ಮತ್ತು ಕೌಟುಂಬಿಕದಲ್ಲಿ ಇಂಪ್ರೂವ್ಮೆಂಟು, ಮಕ್ಕಳಲ್ಲೂ ಕೂಡ ಎಜುಕೇಷನ್ ಅನ್ನುವಂಥದ್ದು, ತಾಸು ಅನ್ನುವಂಥದ್ದು ಕೊಡುವಂಥದ್ದು, ತನಗೆ ಇಷ್ಟ ಕಷ್ಟಗಳನ್ನು ಅರಿತುಕೊಂಡು ಸಕ್ಸಸ್ ಅನ್ನುವಂಥದ್ದು ಕಾಣಿಸುವಂಥದ್ದು ಕೂಡ ಈ 5 ರಾಶಿಯವರೆಗೂ ಕೂಡ ಕಾಣಿಸುತ್ತೆ. ಮತ್ತು ಇವರಿಗೆ ವಿಶೇಷವಾಗಿ ಇನ್ನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣಬೇಕು ಅಂತಂದರೆ ಇಷ್ಟ ದೇವರ ದೇವಸ್ಥಾನಗಳಿಗೆ, ತೀರ್ಥಯಾತ್ರೆಗಳಿಗೆ ಅನ್ನುವಂಥದ್ದು ಹೋಗಬೇಕು. ಮತ್ತು ಅಲ್ಲಿನ ಜಲ ಅಂತಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತೀರ್ಥವನ್ನು ತೆಗೆದುಕೊಂಡು ಮನೆಗೆ ಬಂದು ಪ್ರದಕ್ಷಿಣೆ ಮಾಡುವಂಥದ್ದು, ಪ್ರೋಕ್ಷಣೆ ಮಾಡುವಂಥದ್ದು, ಮತ್ತು ಅಲ್ಲಿನ ದೇವಸ್ಥಾನದ ತೀರ್ಥಸ್ಥಾನದಲ್ಲಿ ಇರುವಂತಹ ನದಿಗಳು ಅಥವಾ ಕಲ್ಯಾಣದಲ್ಲಿ ಕುಟುಂಬ ಸಮೇತವಾಗಿ ಸ್ನಾನ ಮಾಡಿದಾಗ ಅಲ್ಲಿನ ಪಾಪಕರ್ಮಗಳು ಅನ್ನುವಂಥದ್ದು ನಮಗೇನಿರುತ್ತೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಕಂಡು ಬರುತ್ತದೆ. ಮತ್ತು ಜನವರಿಯಿಂದ ನವೆಂಬರ್ವರೆಗೂ ಕೂಡ ಹಣಕಾಸಿನಲ್ಲ ಸಮಸ್ಯೆ ಯಾವುದೇ ಇದ್ರೂ ಕೂಡ, ಅಂದರೆ ಸಾಲಬಾಧೆ ಇರ್ಬೋದು, ಋಣಬಾಧೆ ಅನ್ನುವಂಥದ್ದು ಇರ್ಬೋದು, ನಮಗೆ ಬರಬೇಕಾಗಿರುವಂತಹ ಹಣಕಾಸಿನಲ್ಲಿ ಇರ್ಬೋದು, ಅಥವಾ ನಾವು ಯಾವುದಾದ್ರೂ ಲೋನ್ ವಿಷಯದಲ್ಲಿ ಆಗಿರ್ಬೋದು, ಅಥವಾ ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಅಪ್ಲೈ ಮಾಡುವಂಥದ್ದು, ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೋತಾ ಇದ್ದಾಗ ಈ ಎಲ್ಲ ಕರ್ಮಗಳನ್ನು ಕಳೆದಾಗ ನಮಗೆ ಸಕ್ಸಸ್ ಅನ್ನುವಂಥದ್ದು ಈ ಜನವರಿಯಿಂದ ನವೆಂಬರ್ವರೆಗೂ ಕೂಡ ಕಂಡುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.